ಹಲೋ ಎಲ್ರಿಗೂ ನಮಸ್ಕಾರ. ಇದೇನಾಯಿತು ಗುರು, ಮತ್ತೆ ಅದೇ ಆಡೋದೇ ಕತೆ, ಮತ್ತೊಮ್ಮೆ ಅದೇ ಕಳಪೆ ಬೌಲಿಂಗ್. ಇಡೀ ಸೀಸನ್ ಉದ್ದಕ್ಕೂ ಕಳಪೆ ಪ್ರದರ್ಶನ ಮತ್ತೊಮ್ಮೆ ಮುಂದುವರಿಸಿದ್ದಾರೆ RCB ತಂಡ. ಮುಂಬೈ 2-2 ಗೆದ್ದು ಜಯಬೇರಿ ಬಾರಿಸಿದರೆ RCB 4-4 ಪಂದ್ಯವನ್ನು ಸೋತಂತಾಗಿದೆ. ಇದರೊಂದಿಗೆ ಪ್ಲೇ ಆಫ್ಸ್ಗೆ ಹೋಗೋದು ತುಂಬಾ ಕಷ್ಟ ಆಗಿದೆ. ಎಲ್ಲ ಪಂದ್ಯ ಗೆಲ್ಲಬೇಕು ಗುರು, ಇನ್ನು ತುಂಬಾ ಕಷ್ಟ ಆಗುತ್ತೆ. ಇನ್ನು ಪ್ಲೇ ಆಫ್ಸೇದು ಕತೆ ಮತ್ತೊಂದು ಕಡೆ ಆದರೆ, ಒಂದು ಮ್ಯಾಚ್ ಗೆಲ್ಲಬೇಕು. ಈಗ ಫಸ್ಟು 4-4 ಸೋತು ತುಂಬಾ ನಿರಾಶೆಯಲ್ಲಿದ್ದೀವಿ ನಾವು. ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ. ಟಾಸ್ ಗೆದ್ದ ಮುಂಬೈ ಇಂಡಿಯನ್ಸ್ ತಂಡವು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ವಾಂಖೇಡೆನಲ್ಲಿ ಅದೇನೇ ಮಾಡೋದು, ಚೇಸಿಂಗೇನೆ ಅನುಕೂಲ ಇರುತ್ತೆ ವಾಂಖೇಡೆ ಪಿಚ್ನಲ್ಲಿ. ಹಾಗಾಗಿ ಟಾಸ್ ಗೆದ್ದ ಕ್ಯಾಪ್ಟನ್ ಆಲ್ವೇಸ್ ಬಾಲ್ ಪೋಸ್ಟ್ ಮಾಡ್ತಾರೆ. ಅದನ್ನೇ ಪಾಂಡ್ಯ ಕೂಡ ಮಾಡಿದರು. RCB ಅಂತೂ ಇಂತೂ ಪ್ಲೇಯಿಂಗ್ 11ನಲ್ಲಂತೂ ಬದಲಾವಣೆ ಮಾಡಿತ್ತು. ಫ್ಯಾನ್ಸ್ಗಳ ನಿರೀಕ್ಷೆಯಂತೆ ವಿಲ್ ಜಾಕ್ಸ್ ಅವರನ್ನು ತಂದಿದ್ದರು. ಗ್ರೀನ್ ಅವರ ಬದಲಿಗೆ ವಿಲ್ ಜಾಕ್ಸ್ ಬಂದಿದ್ದರು. ಲೋಮ್ರೋರ್ ಅವರನ್ನು ತಂದಿದ್ದರು. ಹಾಗೆಯೇ ವೈಶಾಖ್ ವಿಜಯಕುಮಾರ್ ಅವರನ್ನು ಟೀಮ್ನಲ್ಲಿ ತಂದಿದ್ದರು. ಯಶ್ ದಯಾಳ್ ಬದಲು ಆಕಾಶ್ ದೀಪ್ ಅವರನ್ನು ಕೂಡ ತಂದಿದ್ದರು. 4 ಚೇಂಜ್ನೊಂದಿಗೆ ಇವತ್ತಿನ ಮ್ಯಾಚ್ನಲ್ಲಿ ಕಣಕ್ಕಿಳಿದಿದ್ದರು RCB ತಂಡ. ಫ್ಯಾನ್ಸ್ಗಳ ಒತ್ತಾಯದಂತೆ ಸ್ವಲ್ಪ ಚೇಂಜ್ ಮಾಡಿ ಬಂದಿದ್ದರು ಇವತ್ತು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ RCB ತಂಡಕ್ಕೆ ಆರಂಭಿಕ ಆಘಾತ ಇತ್ತು. ಫಾರ್ಮ್ನಲ್ಲಿದ್ದ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ಅವರಿಗೆ ಔಟ್ ಆಗ್ತಾರೆ. ಇವತ್ತಿನ ಮ್ಯಾಚ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಔಟ್ ಆದ ಬಳಿಕ ವಿಲ್ ಜಾಕ್ಸ್ ಅವರು ಬರ್ತಾರೆ. 1 ಡೌನ್ನಲ್ಲಿ ಸ್ವಲ್ಪ 2 ಬೌಂಡ್ರಿ ಹೊಡಿತಾರೆ, ರೇ ಆಫ್ ಹೋಪ್ ಕೊಡ್ತಾರೆ. ಇವರು ಸಖತ್ತಾಗಿ ಆಡ್ತಾರೇನೋ ಅಂತ. ನಂತರ ಅನ್ಫಾರ್ಚುನೇಟ್ಲಿ ಅವರು ಕೂಡ ಔಟ್ ಆಗಬೇಕಾಗುತ್ತೆ. 23ಕ್ಕೆ 2 4 ಓವರ್ನಷ್ಟರಲ್ಲಿ ಹೋಗುತ್ತೆ. ಮತ್ತೊಮ್ಮೆ ಸಂಕಷ್ಟದಲ್ಲಿ ಸಿಲುಕ್ತು RCB. ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಡುಪ್ಲೆಸಿಸ್ ಮತ್ತು ರಜತ್ ಪತಿದಾರ್ ಸಖತ್ ಪಾರ್ಟ್ನರ್ಶಿಪ್ ನೀಡ್ತಾರೆ. MI ಬೌಲರ್ಗಳ ಬೆವರಿಳಿಸ್ತಾರೆ. ಈ ಜೋಡಿ ಅತ್ಯುತ್ತಮ ಪಾರ್ಟ್ನರ್ಶಿಪ್ಪನ್ನು ಮಾಡುತ್ತೆ. ರಜತ್ ಪತಿದಾರ್ 50 ರನ್ ಗಳಿಸ್ತಾರೆ 26 ಬಾಲ್ನಲ್ಲಿ. ನಂತರ ಔಟ್ ಆಗ್ತಾರೆ ಅವರು. ಅದಾದ ಬಳಿಕ ಮ್ಯಾಕ್ಸ್ವೆಲ್ ಏನು ಗುರು, ಈ ಸೀಸನ್ನು ಫುಲ್ ಫ್ಲಾಪ್ ಆಗ್ತಾಯಿದ್ದಾರೆ. ಇವತ್ತು ಕೂಡ 0ಗೆ ಔಟ್ ಆಗಿ ಮತ್ತೊಮ್ಮೆ ಟೀಮನ್ನು ಪ್ರೆಷರಲ್ಲಿ ಹಾಕಿ ಹೋಗ್ತಾರೆ. ಈ ಸೀಸನ್ ಇಡೀ ಕೇವಲ 32 ರನ್ ಹೊಡೆದಿದ್ದಾರೆ 6 ಮ್ಯಾಚ್ನಿಂದ. ಈ ಥರ ಕಳಪೆ ಪ್ರದರ್ಶನ ಮ್ಯಾಕ್ಸ್ವೆಲ್ನಿಂದ ನಾವು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೋದ ಸೀಸನ್ ಎಷ್ಟು ಸಖತ್ತಾಗಿ ಆಡಿದ್ರು. ಈ ಸೀಸನ್ ಫುಲ್ ಫ್ಲಾಪ್ ಶೋ ಮತ್ತೊಮ್ಮೆ ಮುಂದುವರಿಸಿದ್ದಾರೆ. ಮುಂದಿನ ಮ್ಯಾಚ್ನಲ್ಲಿ ಇದೊಂದು ಬದಲಾವಣೆ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ 6 ಮ್ಯಾಚ್ ಚಾನ್ಸ್ ಕೊಟ್ಟೆ ಆಗಿದೆ. ಈಗ ಚೇಂಜ್ ಮಾಡ್ತಾರೆ ಅಂತ ಅನಿಸುತ್ತೆ, ನೋಡೋಣ. ಮ್ಯಾಕ್ಸ್ವೆಲ್ ಔಟಾಗಿ ಸಂಕಷ್ಟದಲ್ಲಿದ್ದ ತಂಡಕ್ಕೆ ದಿನೇಶ್ ಕಾರ್ತಿಕ್ ಮತ್ತು ಅವರು ಡುಪ್ಲೆಸಿಸ್ ಕೊಂಚ ನೆರವಾದರು. ನಂತರ ಡುಪ್ಲೆಸಿಸ್ ಅವರು ಕೂಡ ದೊಡ್ಡ ಶಾಟ್ಗೆ ಕೈ ಹಾಕಲು ಹೋಗಿ ಬುಮ್ರಾ ಅವ್ರಿಗೆ ಔಟ್ ಆಗ್ತಾರೆ. ನಂತರ ಲೋಮ್ರೋರ್, ಸೌರಭ್ ಚೌಹಾಣ್ ಹಾಗೆಯೇ ವೈಶಾಖ್ ವಿಜಯಕುಮಾರ್ ಕೂಡ ಬುಮ್ರಾಗೆ ಔಟ್ ಆಗ್ತಾರೆ. ಬುಮ್ರಾ ಅವರಿಂದ ಬ್ಯೂಟಿಫುಲ್ ಸ್ಪೆಲ್ ಬರುತ್ತೆ ಇವತ್ತು. ಯಾವುದೋ ಬೇರೆ ಪಿಚ್ನಲ್ಲಿ ಬೌಲಿಂಗ್ ಮಾಡ್ತಿದ್ದೀನೋ ಅಂತ ಹೇಳೋ ಹಾಗೆ ಸ್ಪೆಲ್ ಬಂತು ಬುಮ್ರಾ ಅವರಿಂದ. ಸಖತ್ ಬೌಲಿಂಗ್ ಬುಮ್ರಾ ಅವ್ರದ್ದು. 5 ವಿಕೆಟ್ ತೆಗೆಯೋದೇನು ಸುಮ್ಮನೆ T20 ಕ್ರಿಕೆಟ್ನಲ್ಲಿ ಬುಮ್ರಾ ತೆಗೆದು ಇವತ್ತು ತೋರಿಸಿದ್ದಾರೆ 5 ವಿಕೆಟನ್ನು. ಕೇವಲ 21 ರನ್ ನೀಡಿರ್ತಾರೆ 4 ಓವರ್ನಲ್ಲಿ. ಬುಮ್ರಾ ಅವರ ಬೌಲಿಂಗ್ಗೆ ಕಂಗೆಟ್ಟ ತಂಡಕ್ಕೆ ದಿನೇಶ್ ಕಾರ್ತಿಕ್ ಅವರು ಫಿನಿಶಿಂಗ್ ಟಚ್ಚನ್ನು ಸಖತ್ತಾಗಿ ಮಾಡ್ತಾರೆ. ದಿನೇಶ್ ಕಾರ್ತಿಕ್ ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೈದು ಅವರ ಅರ್ಧಶತಕವನ್ನು ಪೂರ್ಣಗೊಳಿಸ್ತಾರೆ. 23 ಬಾಲ್ನಲ್ಲಿ 53 ರನ್ ಗಳಿಸಿ RCB ತಂಡವನ್ನು 196 ರನ್ಗಳ ಮೊತ್ತವನ್ನು ಕಲೆ ಹಾಕಲು ಯಶಸ್ವಿಗೊಳಿಸುತ್ತಾರೆ. 196 ವಾಂಖೇಡೆ ಪಿಚ್ನಲ್ಲಿ ಡಿಫೆಂಡ್ ಮಾಡೋಕ್ಕೆ ತುಂಬಾ ಕಷ್ಟ. ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಪಾರ್ ಸ್ಕೋರೇ 200+ ಇರೋದ್ರಿಂದ. ಆದರೂ ಕೂಡ ಒಂದು ಟ್ರೈ ಮಾಡ್ಬೋದಿತ್ತು, ಆದರೆ ನಮ್ಮ ಬೌಲರ್ಸ್ ಯಾವುದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ. ಸ್ಟಾರ್ಟಿಂಗಿಂದನೇ ರನ್ಸ್ ಲೀಕ್ ಮಾಡ್ಕೊಳ್ತಾ ಹೋಗಿದ್ರು. ಸಿರಾಜ್ ಅಂತೂ ತುಂಬಾ ಎಕ್ಸ್ಪೆನ್ಸಿವ್ ಆಗಿದ್ದರು. ಆಕಾಶ್ ದೀಪ್ ಅಂತೂ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗಿದ್ದರು. ಎಲ್ಲರೂ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಇವತ್ತು. 197 ರನ್ಗಳ ಗುರಿಯನ್ನು ಬೆನ್ನತ್ತಿದ್ದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರೋಹಿತ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅತ್ಯುತ್ತಮ ಬುನಾದಿಯನ್ನು ಹಾಕಿಕೊಟ್ರು. ಸ್ಟಾರ್ಟಿಂಗ್ ಫಸ್ಟ್ 2-3 ಓವರು ಸಖತ್ತಾಗಿ ಕಂಟ್ರೋಲ್ ಆಗಿತ್ತು RCB ತಂಡಕ್ಕೆ. ನಂತರ ಫುಲ್ ರನ್ಸ್ ಲೀಕ್ ಆಗ್ತಾ ಹೋಯಿತು. ಹಾಗೆ ಲೀಕ್ ಆಗ್ತಾ ಹೋಗಿದ್ದು ನಿಲ್ಲೇ ಇಲ್ಲ. ಇಶಾನ್ ಕಿಶನ್ 34 ಬಾಲ್ನಲ್ಲಿ 69 ರನ್ ಗಳಿಸಿ ಕೊನೆಗೂ ಔಟ್ ಆಗ್ತಾರೆ. 101 ರನ್ ಪಾರ್ಟ್ನರ್ಶಿಪ್ ಇದರೊಂದಿಗೆ ಕೊನೆಗೊಳ್ಳುತ್ತೆ 8.5 ಓವರ್ಸ್ನಲ್ಲೇ.
ನೋಡಿ ಇಲ್ಲೇ ಅರ್ಧ ಮ್ಯಾಚ್ ಮುಗಿಸಿ ಹೋಗಿದ್ರು ಇಶಾನ್ ಕಿಶನ್. ಅವರು ಅರ್ಧ ಮುಗಿಸಿ ಹೋಗಿರೋ ಜಾಬನ್ನು ಸೂರ್ಯಕುಮಾರ್ ಯಾದವ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಸರಿಯಾಗಿಯೇ ಇಂಪ್ಯಾಕ್ಟ್ ಮಾಡ್ತಾರೆ. 19 ಬಾಲ್ನಲ್ಲಿ 52 ರನ್ ಹೊಡಿತಾರೆ ಗುರು. ಅವರು ಗೊತ್ತಲ್ಲ ಹೇಗೆ 360 ಅದೇ ಥರ ಆಡ್ತಾರೆ. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆಗೆ ಇದು 19 ಬಾಲ್ನಲ್ಲಿ 52 ರನ್ ಹೊಡಿತಾರೆ. RCB ಪರ ಬಂದ ಬೌಲರ್ಸ್ ಎಲ್ಲ 10+ ಎಕಾನಮಿ ಇವತ್ತು. ರೀಸ್ಟಾಪ್ಲೆ 11.3, ಸಿರಾಜ್ 12.3, ಆಕಾಶ್ದೀಪ್ 15.7, ಮ್ಯಾಕ್ಸ್ವೆಲ್ 17. ಯಪ್ಪ, ಎಲ್ಲರೂ 10+ ಎಕಾನಮಿಯಲ್ಲಿ ಇವತ್ತು ಬಾಲ್ ಮಾಡಿದ್ದಾರೆ. ನಂತರ ಸೂರ್ಯಕುಮಾರ್ ಯಾದವ್ ಔಟ್ ಆಗ್ತಾರೆ. ಎಲ್ಲ ಫಿನಿಷ್ ಮಾಡೇ ಹೋಗಿದ್ರು ಅಂತಲೇ ಹೇಳ್ಬೋದು. ಆಲ್ಮೋಸ್ಟು ಕೊನೆಯಲ್ಲಿ ವಿಕೆಟ್ ಹೋದ್ರೆ ಏನು. ನಂತರ ಪಾಂಡ್ಯ ಮತ್ತು ತಿಲಕ್ ವರ್ಮಾ ಫಿನಿಶಿಂಗ್ ಟಚನ್ನು ಕೊಡ್ತಾರೆ. ಪಾಂಡ್ಯ ಅಂತೂ ಸಖತ್ ಅಗ್ರೆಸಿವ್ ಆಗಿ ಆಡಿದ್ರು ಇವತ್ತು. ಈ ಸೀಸನ್ನಲ್ಲಿ ಇಷ್ಟೊಂದು ಅಗ್ರೆಸಿವ್ ಆಗಿ ಆಡಿರಲಿಲ್ಲ ಪಾಂಡ್ಯ, ಇವತ್ತು ಆಡಿದ್ದಾರೆ. ಎಲ್ಲರೂ RCB ವಿರುದ್ಧನೇ ಫಾರ್ಮ್ ಬರ್ತಾರಲ್ಲ ಗುರು, ಅಷ್ಟು ವೀಕ್ ಇದೆಯಾ ನಮ್ಮ ಬೌಲಿಂಗು. ಅಂತೂ 3 ಬಾಲ್ನಲ್ಲಿ ಮ್ಯಾಚೇ ಮುಗಿಯುತ್ತೆ. ಇದರೊಂದಿಗೆ 4-4 ಸೋಲನ್ನು ಕಂಡಂತಾಯಿತು ಈ ಸೀಸನ್ನಲ್ಲಿ RCB. ಇಂದು ಕಮ್ಬ್ಯಾಕ್ ಮಾಡೋದಂತೂ ತುಂಬಾ ಕಷ್ಟ ಇದೆ ಈ ಸೀಸನ್ನಲ್ಲಿ. ಅಷ್ಟು ಮ್ಯಾಚ್ ವಿನ್ ಹಾಕ್ಕೊತ ಹೋಗಬೇಕಾಗಿದೆ. ಅದಕ್ಕೆ ಮೊದಲು ಟೀಮ್ ಕಾಂಬಿನೇಷನ್ ಸರಿಯಾಗಬೇಕು. ಬ್ಯಾಟಿಂಗ್ ಬಾಲಿಂಗ್ 2 ಡಿಪಾರ್ಟ್ಮೆಂಟ್, ಅದನ್ನು ಮುಂದಿನ ದಿನದಲ್ಲಿ ಮಾಡ್ತಾರ ಅಂತ ನೋಡೋದೇ ದೊಡ್ಡ ಪ್ರಶ್ನೆ ಆಗಿದೆ. ಇದರೊಂದಿಗೆ 9ನೇ ಸ್ಥಾನದಲ್ಲಿ ಪಾಯಿಂಟ್ಸ್ ಟೇಬಲ್ -1.124 ರನ್ ರೇಟ್ನೊಂದಿಗೆ ಇದ್ದೀವಿ. ಇನ್ನು ಬರಬೇಕು ಅಂದರೆ ರನ್ ರೇಟ್ ಕೂಡ ಮೇಂಟೈನ್ ಮಾಡಿ ಬರಬೇಕಾಗತ್ತೆ. ತುಂಬಾ ಕಷ್ಟ ಇದೆ ಬರೋದು. ಈ ಸೀಸನ್ನಲ್ಲಿ ಉಳಿದಿರೋದು 8 ಪಂದ್ಯ, ಅದರಲ್ಲಿ 7 ಗೆಲ್ಲೇಬೇಕು ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ. ಅಪ್ಪಿತಪ್ಪಿ ಯಾರು ಬೇರೆ ಟೀಮ್ 8 ವಿನ್ ಆಗಿದ್ದರೆ 9 ವಿನ್ ಆಗಬೇಕಾಗತ್ತೆ. ಅದರಿಂದ ಎಲ್ಲ ಡೂ ಆರ್ ಡೈ, ತುಂಬಾ ಕಷ್ಟ ಬರೋದು. ಹಾಗಾಗಿ ಒಂದು ಹೋಪ್ ಇಟ್ಕೋಬೇಕು ಅಷ್ಟೇ, ಕಮ್ ಬ್ಯಾಕ್ ಮಾಡ್ತಾರೆ ಅಂತ. ನೋಡೋಣ ನೆಕ್ಸ್ಟ್ ಮ್ಯಾಚಿಂದ ಏನಾಗುತ್ತೆ ಅಂತ.